ಕರ್ತನಾದ ಯೆಹೋವನೇ, ಈ ಒಂದು ಸಾರಿಯಾದರೂ ನನ್ನನ್ನ ನೆನಪು ಮಾಡಿಕೊ. ದೇವನೇ, ನನ್ನನ್ನ ಬಲಪಡಿಸು ಎಂದು ಬೇಡಿಕೊಂಡನು. ನ್ಯಾಯಾಧಿಪತಿಗಳ ಗ್ರಂಥ 16ನೇ ಅಧ್ಯಾಯ 28ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಭು ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ಸ್ಯಾಮ್ಸನ್ ಒಬ್ಬ ಮಹಾನ್ ಪರಾಕ್ರಮಿ ಹಾಗೂ ದೇವರಾದ ಯಾವೇ ಯೆಹೋವ ಸ್ವಾಮಿ ಸರ್ವೇಶ್ವರನಾದಂತಹ ಸ್ವರ್ಗೀಯ ತಂದೆ ದೇವರು ಆರಿಸಲ್ಪಟ್ಟ ಮಹಾನ್ ಸಾಹಸ ವ್ಯಕ್ತಿ ಮತ್ತು ಆತನ ದುರಂತದ ಮಹಾಕಾವ್ಯ. ಪ್ರಿಯರೇ, ಇಸ್ರಾಯೇಲರು ದೇವರ ದಾರಿಯನ್ನ ಬಿಟ್ಟಿದ್ದರಿಂದ, ದೇವರನ್ನ ಮರೆತು ಹೋದದ್ದರಿಂದ ದೇವರಾದಂತ ಯಾವೇ ಯೆಹೋವ ಸ್ವಾಮಿ ಸರ್ವೇಶ್ವರ ಇಸ್ರಾಯೇಲರನ್ನ 40 ವರ್ಷಗಳ ಕಾಲ ಫಿಲಿಸ್ಟಿಯರ ಕೈಗೆ ಒಪ್ಪಿಸಿದರು. ಆ ಸಮಯದಲ್ಲಿ ಥಾನ್ ಕುಲದ ಮಾನೋಹ ಎಂಬುವವನ ಹೆಂಡತಿ ಬಂಜೆಯಾಗಿದ್ದಳು. ಆಕೆ ಪ್ರತಿನಿತ್ಯ ಮಗುವಿಗಾಗಿ, ಸಂತಾನ ಭಾಗ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಳು. ಒಂದು ದಿನ ದೇವದೂತ ಅವಳಿಗೆ ಕಾಣಿಸಿಕೊಂಡು, ನಿನಗೊಬ್ಬ ಮಗನು ಹುಟ್ಟುವನು, ಅವನು ಇಸ್ರಾಯೇಲರನ್ನ ಫಿಲಿಸ್ಟಿಯರಿಂದ ರಕ್ಷಿಸುವವನು ಎಂದು ದೇವದೂತನು ತಿಳಿಸಿದನು. ದೇವದೂತನು ಮಗುವಿನ ಬಗ್ಗೆ ಮುಖ್ಯ ನಿಯಮವನ್ನ ಹೇಳಿದನು. ಹುಟ್ಟುವ ಮಗನು ನಜಿರಾಯನಾಗಿರಬೇಕು. ನಜರೇಟ್ ಎಂದರೆ ಯಹೂದಿ ಧರ್ಮದಲ್ಲಿ ದೇವರಿಗೆ ವಿಶೇಷವಾಗಿ ಸಮರ್ಪಿಸಿಕೊಂಡ ವ್ಯಕ್ತಿ ಎಂದರ್ಥ. ಅವನು ದ್ರಾಕ್ಷಾರಸವನ್ನಾಗಲಿ ಅಥವಾ ಮದ್ಯಪಾನವನ್ನಾಗಲಿ ಕುಡಿಯಬಾರದು. ಅವನ ತಲೆಗೆ ಎಂದಿಗೂ ಕ್ಷೌರದ ಕತ್ತಿ ತಗಲಬಾರದು, ಅಂದರೆ ತಲೆಯ ಕೂದಲು ಕತ್ತರಿಸಬಾರದು ಎಂದನು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ಸ್ಯಾಮ್ಸನ್ ಬೆಳೆದಂತೆ ದೇವರ ಆತ್ಮನು ಅವನ ಮೇಲೆ ಬಂದು ಅವನಿಗೆ ಅದ್ಭುತ ಶಕ್ತಿಯನ್ನ ನೀಡಿದನು. ಸ್ಯಾಮ್ಸನನ ಜೀವನದ ಪ್ರಮುಖ ಸಾಹಸ ಒಮ್ಮೆ ಸಿಂಹದ ಸಂಹಾರ. ಸ್ಯಾಮ್ಸನ್ ಒಮ್ಮೆ ತಿಮ್ಮತ್ ಎಂಬ ಊರಿಗೆ ಹೋಗುವ ದಾರಿಯಲ್ಲಿ ಒಂದು ಯುವ ಸಿಂಹವು ಅವನ ಮೇಲೆ ಎರಗಿತು. ಸ್ಯಾಮ್ಸನನು ತನ್ನ ಬರಿಗೈಯಿಂದಲೇ ಆ ಸಿಂಹವನ್ನ ಸೀಳಿ ಹಾಕಿದನು. ಫಿಲಿಸ್ಟಿಯರು ಸ್ಯಾಮ್ಸನ್ನನ್ನ ಹಿಡಿಯಲು ಬಂದಾಗ ಸ್ಯಾಮ್ಸನನು ಕೇವಲ ಒಂದು ಕತ್ತೆಯ ದವಡೆ ಎಲಬನ್ನ ಹಿಡಿದು ಸಾವಿರಾರು ಮಂದಿ ಫಿಲಿಸ್ಟಿಯರನ್ನ ಸಂಹರಿಸಿದನು. ಒಮ್ಮೆ ಸ್ಯಾಮ್ಸನ್ ಗಾಜಾ ಪಟ್ಟಣದ ಬಾಗಿಲನ್ನ ಕಿತ್ತು ಬೆಟ್ಟದ ತುದಿಗೆ ಹೊತ್ತುಕೊಂಡು ಹೋದನು. ಇಂತಹ ಶಕ್ತಿಶಾಲಿ ಮಹಾನ್ ಪರಾಕ್ರಮಿ ಸ್ಯಾಮ್ಸನ್ ದೊಡ್ಡ ದೌರ್ಬಲ್ಯವೇನೆಂದರೆ ಅನ್ಯ ಧರ್ಮದ ಸ್ತ್ರೀಯರ ಮೇಲಿನ ವ್ಯಾಮೋಹ. ಸ್ಯಾಮ್ಸನನು ದಲೀಲಾ ಎಂಬ ಸ್ತ್ರೀಯನ್ನ ಪ್ರೀತಿಸಿದನು. ಫಿಲಿಸ್ಟಿಯರ ನಾಯಕರು ದಲೀಲಾಳಿಗೆ ದೊಡ್ಡ ಮೊತ್ತದ ಹಣದ ಆಮಿಷವನ್ನು ಒಡ್ಡಿ ಸ್ಯಾಮ್ಸನಿನ ಶಕ್ತಿಯ ಆ ಬಲದ ರಹಸ್ಯವನ್ನ ಪತ್ತೆ ಹಚ್ಚಲು ಹೇಳಿ ಕಳಿಸಿದರು. ದಲೀಲಳು ಸ್ಯಾಮ್ಸನ್ನನ ಪದೇ ಪದೇ ಪೀಡಿಸುತ್ತಾ ಬಂದಳು. ಅವನ ಆ ಶಕ್ತಿಯ ಬಲದ ರಹಸ್ಯವನ್ನ ಕೇಳುತ್ತಲೇ ಬಂದಳು. ಕೊನೆಗೊಂದು ದಿನ ಸ್ಯಾಮ್ಸನನು ತನ್ನ ಶಕ್ತಿಯ ಬಲದ ರಹಸ್ಯವನ್ನ ಬಿಚ್ಚಿಟ್ಟನು. ನನ್ನ ತಲೆಯ ಕೂದಲು ಕತ್ತರಿಸಲ್ಪಟ್ಟರೆ ನನ್ನ ಶಕ್ತಿ ನನ್ನನ್ನ ಬಿಟ್ಟು ಹೋಗುತ್ತದೆ ಎಂದನು. ಸ್ಯಾಮ್ಸನ್ ದಲೀಲಾ ಅವಳ ಮಡಿಲಿನಲ್ಲಿ ಮಲಗಿದ್ದಾಗ ದಲೀಲಳು ಸ್ಯಾಮ್ಸನನ್ನ 7 ಜಡೆಗಳನ್ನ ಕತ್ತರಿಸಿದಳು. ಆಗ ದೇವರ ಆತ್ಮನು ಸ್ಯಾಮ್ಸನ್ನನ್ನ ಬಿಟ್ಟು ಹೋದನು. ಫಿಲಿಸ್ಟಿಯರು ಅವನನ್ನ ಹಿಡಿದು ಬಂಧಿಸಿ ಸ್ಯಾಮ್ಸನಿನ ಕಣ್ಗಳನ್ನ ಕಿತ್ತು ಹಾಕಿದರು. ಗಾಜಾ ಪಟ್ಟಣದ ಸೆರೆಮನೆಯಲ್ಲಿ ತಿರುಗುವ ಕಲ್ಲಿನಿಂದ ಧಾನ್ಯವನ್ನ ಬೀಸುವ ಕೆಲಸಕ್ಕೆ ಸ್ಯಾಮ್ಸನ್ನನನ್ನ ಫಿಲಿಸ್ಟಿಯರು ಹಾಕಿದರು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ಸೆರೆಮನೆಯಲ್ಲಿದ್ದಾಗ ಈ ಸ್ಯಾಮ್ಸನಿನ ಕೂದಲು ಮತ್ತೆ ಬೆಳೆಯಲು ಪ್ರಾರಂಭಿಸಿತು. ಒಂದು ದಿನ ಫಿಲಿಸ್ಟಿಯರು ತಮ್ಮ ದೇವರಾದ ಡ್ರಾಗೋನನಿಗೆ ಬಲಿ ಅರ್ಪಿಸಲು ಅವರೆಲ್ಲರೂ ಕೂಡಿದಾಗ ಸ್ಯಾಮ್ಸನ್ನನನ್ನ ಹಾಸ್ಯ ಮಾಡಲು ಒಂದು ದೊಡ್ಡ ಗುಡಿಯಲ್ಲಿ ಸೇರಿದಂತ ಫಿಲಿಸ್ಟಿಯರು ಸ್ಯಾಮ್ಸನನನ್ನ ಅಲ್ಲಿಗೆ ಕರೆಸಿದರು. ಆ ಗುಡಿಯಲ್ಲಿ ಸುಮಾರು 3,000 ಜನರು ಆ ಕಟ್ಟಡದಲ್ಲಿದ್ದರು. ಕುರುಡನಾಗಿದ್ದಂತಹ ಸ್ಯಾಮ್ಸನನನ್ನ ಅಲ್ಲಿದ್ದ ಪ್ರತಿಯೊಬ್ಬರು ಹಾಸ್ಯ ಮಾಡಲು ಪ್ರಾರಂಭಿಸಿದರು. ಆ ಅಪಹಾಸ್ಯಕ್ಕೀಡಾದಂತ ಸ್ಯಾಮ್ಸನನು ದೇವರಲ್ಲಿ ಕೊನೆಯದಾಗಿ ಪ್ರಾರ್ಥಿಸಿದನು. ಕರ್ತನಾದಂತ ಯಾವೇ ಯೆಹೋವ ಸ್ವಾಮಿ ಸರ್ವೇಶ್ವರನಾದಂತ ಸ್ವರ್ಗೀಯ ತಂದೆ ದೇವರೇ, ಈ ಒಂದು ಸಲ ಮಾತ್ರ ನನ್ನನ್ನ ಜ್ಞಾಪಿಸಿಕೋ, ನನ್ನ ಶಕ್ತಿಯನ್ನ ಮರಳಿ ನನಗೆ ಕೊಡು ಎಂದು ಪ್ರಾರ್ಥಿಸಿದನು. ಇದೇ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಈ ದಿನದ ದೇವರ ವಾಕ್ಯ. ನ್ಯಾಯಾಧಿಪತಿಗಳ ಗ್ರಂಥ 16ನೇ ಅಧ್ಯಾಯ 28ನೇ ವಾಕ್ಯ.
ಆತನು ಪ್ರಾರ್ಥಿಸುತ್ತಿದ್ದಂತೆ ದೇವರಾತ್ಮನ ಶಕ್ತಿ ಮತ್ತೆ ಸಾಮ್ಸಾನಿನಲ್ಲಿ ಬಂದಿಳಿಯಿತು. ನಂತರ ಸಾಮ್ಸಾನನು ಆ ಕಟ್ಟಡದ ಆಧಾರವಾಗಿದ್ದ 2 ಮುಖ್ಯ ಸ್ತಂಭಗಳನ್ನ ತನ್ನ 2 ಕೈಗಳಿಂದ ಬಲವಾಗಿ ತಳ್ಳಿದನು. ಆ ಇಡೀ ಕಟ್ಟಡವು ಕುಸಿದು ಬಿದ್ದು ಅಲ್ಲಿದ್ದ ಫಿಲಿಸ್ಟಿಯರ ನಾಯಕರು ಮತ್ತು ಎಲ್ಲ ಜನರು ಸತ್ತರು. ಸಾಮ್ಸನ್ ಕೂಡ ಆ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಮರಣವನ್ನ ಹೊಂದಿದನು. ಸಾಮ್ಸನ್ ತನ್ನ ಜೀವಿತ ಕಾಲದಲ್ಲಿ ಕೊಂದ ಶತ್ರುಗಳಿಗಿಂತ ತನ್ನ ಸಾವಿನ ಸಮಯದಲ್ಲಿ ಹೆಚ್ಚು ವೈರಿಗಳನ್ನ ಸಂಹರಿಸಿದನು. ಅನಂತರ ಸಾಮ್ಸನನ ಸಹೋದರರು ಮತ್ತು ಅವನ ತಂದೆಯ ಮನೆಯವರು ಸಾಮ್ಸಾನಿನ ಆ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿದರು. ಪ್ರಭು ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ಶಕ್ತಿಯು ಸಾಮ್ಸಾನಿನ ಕೂದಲಿನಲ್ಲಿ ಇರಲಿಲ್ಲ, ಬದಲಿಗೆ ಅವನು ದೇವರಿಗೆ ಕೊಟ್ಟಿದ್ದಂತಹ ವಚನದಲ್ಲಿತ್ತು. ಕೂದಲು ಅದರ ಸಂಕೇತವಾಗಿತ್ತು. ಅಪ್ರತಿಮ ಶಕ್ತಿವಂತನಾದರೂ ಸಾಮ್ಸನ್ ಕಾಮ, ಮೋಹ, ಆತನ ಆಸೆಗಳನ್ನ ನಿಯಂತ್ರಿಸುವಲ್ಲಿ ವಿಫಲನಾದನು. ಜೀವನದ ಕೊನೆಯ ಕ್ಷಣದಲ್ಲೂ ನಾವು ಎಷ್ಟೇ ಪಾಪಿಗಳಾಗಿದ್ದರೂ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾರೆ ಎಂಬುದಕ್ಕೆ ಸಾಮ್ಸನ್ ಜೀವನ ಒಂದು ದೊಡ್ಡ ಉದಾಹರಣೆ. ಪ್ರಿಯರೇ, ಇಂದು ನಾವು ಸಹ ದೇವರ ವಿರುದ್ಧ ಪಾಪ ಮಾಡಿದ್ದೇವೆ, ದೇವರ ಮನಸ್ಸನ್ನ ನೋಯಿಸಿದ್ದೇವೆ. ಆದರೆ ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪಗಳಿಗೋಸ್ಕರ ದೇವರಲ್ಲಿ ಕ್ಷಮೆ ಯಾಚಿಸಿದಾಗ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಮತ್ತೊಮ್ಮೆ ನಮ್ಮನ್ನ ಬಲಪಡಿಸುತ್ತಾರೆ ಎಂಬುದಕ್ಕೆ ಈ ಸಾಮ್ಸಾನಿನ ಮಹಾನ್ ಕಾವ್ಯ ನಮ್ಮೆಲ್ಲರಿಗೂ ಒಂದು ಅದ್ಭುತವಾದಂತಹ ಪಾಠ. ಪ್ರಾರ್ಥಿಸೋಣವೇ. ಕರ್ತನೆ, ಸಾಮ್ಸನ್ ಜೀವನದ ಮೂಲಕ ನೀವು ನಮಗೆ ನೀಡಿದ ಪಾಠಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ವಂದನೆ ಆರಾಧನೆಯನ್ನ ಸಲ್ಲಿಸುತ್ತೇವೆ. ಪ್ರಭುವೇ, ಸಾಮ್ಸನ್ ಹೇಗೆ ತನ್ನ ದೌರ್ಬಲ್ಯಗಳಿಂದ ಎಡವಿದನೋ ಹಾಗೆಯೇ ನಾವು ಕೂಡ ಜೀವನದ ಹಾದಿಯಲ್ಲಿ ಅನೇಕ ಬಾರಿ ಪ್ರಲೋಭನೆಗಳಿಗೆ ಒಳಗಾಗಿ ದಾರಿ ತಪ್ಪಿದ್ದೇವೆ. ಅದಕ್ಕಾಗಿ ಆ ನಮ್ಮ ಪಾಪಗಳನ್ನ ಕ್ಷಮಿಸು ಪ್ರಭುವೇ ಎಂದು ನಿನ್ನಲ್ಲಿ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ನಿನ್ನಲ್ಲಿ ಕ್ಷಮೆಯಾಚಿಸಿ ನಿನ್ನನ್ನು ಪ್ರಾರ್ಥಿಸುತ್ತಿದ್ದೇವೆ. ಕರ್ತನೆ, ಸಾಮ್ಸನ್ ಹೇಗೆ ತನ್ನ ಕಣ್ಣುಗಳನ್ನ ಕಳೆದುಕೊಂಡು ಶೂನ್ಯನಾಗಿದ್ದಾಗ ನಿಮ್ಮನ್ನ ನೆನಪಿಸಿಕೊಂಡನೋ ಹಾಗೆಯೇ ನಾವು ಕಷ್ಟದ ಸಮಯದಲ್ಲಿ ಮಾತ್ರವಲ್ಲದೆ ಪ್ರತಿ ಕ್ಷಣವೂ ನಿಮ್ಮನ್ನ ನೆನಪಿಸಿಕೊಳ್ಳುವಂತೆ ನಮಗೆ ಪವಿತ್ರಾತ್ಮರ ಕೃಪಾವರ ಪ್ರಸಾದವನ್ನ ನಮ್ಮಲ್ಲಿ ತುಂಬಿರಿ. ಸಾಮ್ಸನನು ತನ್ನ ಕೊನೆಯ ಪ್ರಾರ್ಥನೆಯಲ್ಲಿ ಬೇಡಿಕೊಂಡಂತೆ ನಮಗೂ ನಿಮ್ಮ ಆತ್ಮರ ಬಲವನ್ನ ನೀಡಿರಿ. ನಮ್ಮ ಬಾಳಿನ ಶತ್ರುಗಳಾದ ಅಹಂಕಾರ, ಕೋಪ, ಮದ್ಯಪಾನ, ಕಾಮ, ಮೋಹ, ಕೆಟ್ಟ ಆಸೆಗಳನ್ನ ಜಯಿಸಲು ನಮಗೆ ಶಕ್ತಿಯನ್ನ ಕೊಡಿರಿ ಎಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಪರಿಶುದ್ಧ ನಾಮದ ಮೂಲಕ ನಿಮ್ಮನ್ನ ಪ್ರಾರ್ಥಿಸುತ್ತಿದ್ದೇವೆ. ಆದಿಯೂ ಅಂತ್ಯವೂ ಆದಂತ ಯಾವೇ ಯೆಹೋವ ಸ್ವಾಮಿ ಸರ್ವೇಶ್ವರನಾದಂತಹ ಸ್ವರ್ಗೀಯ ತಂದೆ ದೇವರೇ, ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನ ಪ್ರಾರ್ಥಿಸುವಾಗ ನಮ್ಮ ನರಸಿ ಆಶೀರ್ವದಿಸಿ ನಿತ್ಯಕ್ಕೂ ನಮ್ಮನ್ನ ಮುನ್ನಡೆಸಿರಿ ಸ್ವಾಮಿ. ಆಮೆನ್.